24 ಕನ್ನಡ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ವಿಶೇಷತೆ ಐತೆ. ಅದೇನಪ್ಪ ಅಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಸೆಂಡ್ ಅಪ್ ಪಾರ್ಟಿ ಐತೆ. ಸೆಕೆಂಡ್ ಇಯರ್ ಹುಡುಗರು ಮಾತಾಡ್ಸೋಣ, ನಮ್ಮ ಕಾಲೇಜಿನ ಬಗ್ಗೆ ಮನದಾಳದ ಮಾತುಗಳನ್ನು ಅವ್ರು ಹೇಳ್ತಾರೆ. ಬನ್ನಿ. 2000 years later. ಕ್ಲಾಸ್ಮೇಟೆ ಇವರ ಕಾಲೇಜ್ ಬಗ್ಗೆ ಮನದಾಳದ ಮಾತೇನೋ ಕೇಳೋಣ ಬನ್ನಿ. ಕಾಲೇಜ್ ಬಗ್ಗೆ ಏನು ಅನಿಸುತ್ತೆ? ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಸೆಕೆಂಡ್ ಇಯರ್ಸಿಗೆ ನೆಕ್ಸ್ಟ್ ಲೈಫಿಗೆ ಆಲ್ ದ ಬೆಸ್ಟ್. ಮತ್ತು ನಿಮ್ಮ ಕಾಲೇಜ್ ಬಗ್ಗೆ ಬೇಡ. ಓಕೆ ಡನ್. ಅಷ್ಟೇ ಅಣ್ಣ, ನಮ್ಮ ಕಾಲೇಜ್ ಬಗ್ಗೆ ನಿನ್ನ ಅನಿಸಿಕೆ? ತುಂಬ ಖುಷಿ ಆಗ್ತಾ ಇದೆ. ಮತ್ತು ಈ ಕಾಲೇಜಿನ ಬಗ್ಗೆ ಇಂಟರ್ನಲ್ ಮಾರ್ಕ್ಸ್ ಬಗ್ಗೆ ಏನಾರು ಹೇಳ್ತೀರಾ? ಏನೂ ಇಲ್ಲ. Emotional damage. ಸರ್, ನಿಮ್ಮ ಫೇವ್ರೇಟ್ ಸ್ಟೂಡೆಂಟ್ ಯಾರು ಸರ್? ಫೇವ್ರೇಟ್ ಸ್ಟೂಡೆಂಟ್ಸ್ ಎಲ್ಲರೂ ನನಗೆ ಫೇವ್ರೇಟ್ ಸ್ಟೂಡೆಂಟ್ಸೇ. ಸೆಂಡ್ ಆಫ್ ಮಾಡ್ತಾ ಇದ್ದೀವಿ. ನಾನು ರೈಸ್ ಬಡಿಸ್ತಾ ಇದ್ದೀನಿ, ಕೀರ್ತಿರಾಜ್ ವಿಡಿಯೋ ಮಾಡ್ತಾ ಇದ್ದಾನೆ, ನನ್ನ ಪಕ್ಕದಲ್ಲಿ ತಿಮ್ರಾಜ್ ಇದ್ದಾನೆ. 2000 years later. ತುಂಬ ಖುಷಿಯಾಗಿದೆ. ಕರಿತಾವ್ರೆ ಸುಮ್ಮನೆ ಹುಡುಗರೆಲ್ಲ. ಅದು ಮತ್ತೆ ಅತ್ಯಂತ ದುಃಖವಾದ ಸಂದರ್ಭ ಅದು ನಿಮ್ಮ ಜೀವನದಲ್ಲಿ, ಅಂದರೆ 2 ವರ್ಷದ ಜೀವನದಾಗೆ, ಪೂರ್ತಿ ಜೀವನದಾಗಲ್ಲ. ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಷ್ಟಪಟ್ಟು ಬಂದಿದ್ದು ಕಾಲೇಜು ಅಂತಿದ್ದೀನಿ ಅನ್ನೋ ಫೀಲಿಂಗ್ ಇವತ್ತಿನ ದಿನ ಏನಿದೆಯೋ ಇದೇ ಬೇಜಾರಾದ ಸಂಗತಿ. ಅಂದರೆ ಬಿಟ್ಟೋಗ್ತಿದ್ದೀವಿ. ಭಾಳ ಖುಷಿಯಾಗಿದ್ದೀರಾ? ಬಿಟ್ಟಾಗ್ತಿದೆ ಅಂತ ದುಃಖನೇ ಕಾಣಂಗಿಲ್ಲ. Emotional damage. ದುಃಖ ಒಳಗಿರೋದು ಅಷ್ಟೇ, ಅದು ಕಾಣಲ್ಲ. ಒಟ್ಟು ಬಿಟ್ಟೋಗ್ತಿದ್ದೀವಿ ಅನ್ನೋ ಫೀಲ್ ಮಾತ್ರ ಇದೆ. ಮತ್ತೆ ಈ ಥರ ತುಂಬ ದುಃಖ ಯಾರು ಸರ್ ಬೈದಾಗ ಆಗಿತ್ತಾ? ಇಲ್ಲ ಆ ಥರ ಯಾವ ಸರು ನಮಗೆ ದುಃಖ ಆಗೋ ಥರ ಬೈದಿಲ್ಲ. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಚೆನ್ನಾಗಿ ಕೋಆಪ್ರೇಷನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ. ಒಳ್ಳೆ ಟೀಚರ್ಸ್ ಇದ್ದಾರೆ, ಆ ಥರ ಏನಿಲ್ಲ. ಮತ್ತೆ ಇಂಟರ್ನಲ್ ಮಾರ್ಕ್ಸಿಂದ ಏನಾರ ಹೇಳ್ತೀರಾ? ಇಲ್ಲ ಎಲ್ಲರಿಗೂ ಇಂಟರ್ನಲ್ ಮಾರ್ಕ್ಸ್ ಚೆನ್ನಾಗೇ ಕೊಟ್ಟಿದ್ದಾರೆ. ಅನಿಸಿಕೆ ಅಂತ ಬಂದಾಗ, ಈಗ ನಮ್ಮ ಕಾಲೇಜ್ ಅಂತ ಬಂದಾಗ ಏನಪ್ಪ ಅಂದರೆ, ಈಗ ನಾನು ಅಪ್ ಟು 1 to ಡಿಗ್ರಿ ಮುಗಿಸ್ಕೊಂಡು ಆಮೇಲೆ BEd ಹಚ್ಚಿದೆ. ಆ ಎಲ್ಲ ಕಾಲೇಜುಗಳಿಗೆ ಹೋಲಿಕೆ ಮಾಡ್ಕೊಂಡಾಗ ಎಲ್ಲ ಕಾಲೇಜಿನ ಇಂಟೆನ್ಷನ್ ಒಂದೇ ಇರುತ್ತೆ, ಜ್ಞಾನವನ್ನು ಬೆಳೆಸೋದು ಮಕ್ಕಳಲ್ಲಿ ಅಂತ. ಬಟ್ ನಾನು ಈ ಕಾಲೇಜಿಗೆ ಸೇರಾದ್ಮೇಲೆ ಗೊತ್ತಾಯಿತು, ಜ್ಞಾನದ ಜೊತೆಗೆ ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂಥ ಕಾಲೇಜು ನಮ್ಮ ಹೆಮ್ಮೆಯ ಕಾಲೇಜು ಶ್ರೀ ರಾಘವೇಂದ್ರ ಶಿಕ್ಷಣ ಮಹಾವಿದ್ಯಾಲಯ ಅಂತ ಹೇಳಿ. ನೆಕ್ಸ್ಟ್ ಟೀಚರ್ಗೆ ಓದಬೇಕಂತಿದ್ದೀನಿ. TT ಪಾಸ್ ಆಗಿದ್ದಲ್ಲ, ಟೀಚರ್ಗೆ ಓದ್ಬೇಕು. ಈಗ ಹೊರಗಡೆ ಬಂದರೆ ಫೀಲ್ಡಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಟೀಚರ್ ಪೋಸ್ಟಿಗಾಗಲಿ ಯಾವುದೇ ಗೌರ್ಮೆಂಟ್ ಪೋಸ್ಟಿಗಾಗಲಿ ಭಾಳ ಕಾಂಪಿಟೇಷನ್ ಐತೆ. ನೀವು ಹೆಂಗೆ ಸರ್ವೈವಲ್ ಆಗ್ತೀರಾ? ಅಂದರೆ ತುಂಬ ಎಫರ್ಟ್ ಹಾಕಿದರೆ ಯಾವ ಜಾಬು ಏನು ಕಷ್ಟ ಅಲ್ಲ ಅಂತ ನನಗೆ ಅನಿಸುತ್ತೆ. ನಮ್ಮ ಪ್ರಯತ್ನ ಅಷ್ಟೇ ಇರಬೇಕು. ಹಾರ್ಡ್ ವರ್ಕ್ ತುಂಬ ಚೆನ್ನಾಗಿದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈಗ ಗೌರ್ಮೆಂಟ್ ಕೆಲಸ ಸಿಗಲಿಲ್ಲ, ಬೇರೆ ಆಪ್ಷನ್ ಏನಾರ ಮೈಂಡ್ನಾಗ ಐತಾ ಪ್ಲಾನ್? ಇಲ್ಲ, ಅಂಥ ಪ್ಲಾನ್ ಏನಿಲ್ಲ. ಗೌರ್ಮೆಂಟ್ ಜಾಬೇ ಬೇಕಂತ ತುಂಬ ಆಸೆ ಇದೆ. ಅದು ಅಷ್ಟೇ ಎಫರ್ಟ್ ಹಾಕ್ತೀನಿ, ಓದ್ತೀನಿ ಕೂಡ, ಟೀಚರ್ ಆಗ್ತೀನಿ ಅಂತ ನಂಬಿಕೆ ನನ್ನಲ್ಲಿದೆ.